ಹೇ ಹಾಯ್, ನಾನು ನಿಮ್ಮ ಮಮತಾ. ಏನಪ್ಪ ಡಯಟ್ ಫುಡ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುವಂಥ ಈ ಒಂದು ಹೆಲ್ದಿ ಫುಡ್ಡು. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು. ಡ್ರೈ ಫ್ರೂಟ್ಸ್ ಅಂತ ಅಂದರೆ ನಟ್ಸು ಬರುತ್ತೆ, ಅದರ ಜೊತೆಗೆ ಸೀಡ್ಸ್ಗಳು ಬರುತ್ತೆ. ಸೊ ನಾವು ಹೆಲ್ದಿಯಾಗಿರಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಈ ಥರ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು. ಒಂದೇ ಥರ ಚಟ್ನಿ ಪುಡಿ ತಿಂದು ಬೇಜಾರಾಗ್ತಿದೆಯಾ? ಈ ಒಂದು ಚಟ್ನಿ ಪುಡಿ ಟ್ರೈ ಮಾಡ್ಬೋದು. ಇದಕ್ಕೆ ನಾನು ಯೂಸ್ ಮಾಡ್ತಿರೋದು ಡ್ರೈ ಮಾಡಿರೋಂಥ ಬಾದಾಮ್ ಬೀಜ್ ಆ್ಯಂಡ್ ಗೋಡಂಬಿ, ಕರಿಬೇವು, ಅದ್ರ ಜೊತೆಗೆ ಮೆಣಸಿನ್ಕಾಯಿ, ಇದು ಒಂದು ನಾಟಿ ಬೆಳ್ಳುಳ್ಳಿ. ಇದು ತುಂಬ ಚಿಕ್ಕದಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅದರ ಜೊತೆಗೆ ಪಂಪ್ಕಿನ್ ಸೀಡ್ಸ್ ಯೂಸ್ ಮಾಡಿದ್ದೀನಿ, ಮತ್ತು ವಾಟರ್ಮೆಲನ್ ಸೀಡ್ಸು, ಅದರ ಜೊತೆಗೆ ನಿಮಗೆ ಸನ್ಫ್ಲವರ್ ಸೀಡ್ಸನ್ನು ಯೂಸ್ ಮಾಡಿದೆ. ಇಷ್ಟನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ರೋಸ್ಟ್ ಮಾಡಿಕೊಂಡು ಫೈನ್ ಒಂದು ಪೇಸ್ಟನ್ನು ರೆಡಿ ಮಾಡಿದ್ದೀನಿ. ನೋಡ್ತಿದ್ರಲ್ಲ, ಇದು ಪೇಸ್ಟ್ ರೆಡಿ ಆಗಿದೆ. ಸೊ ಇದು ಚಟ್ನಿ ಪುಡಿ ಅಂತಲೇ ಅಂದ್ಕೊಳ್ಳಿ, ನಟ್ಸ್ ಚಟ್ನಿ ಪುಡಿ ಅಂತಲೇ ಅಂದ್ಕೊಳ್ಳಿ. ಸೊ ಅದ್ರ ಜೊತೆಗೆ ನಾನು ಫ್ರೈ ಮಾಡಿರುವಂಥ ಒಂದು ಸ್ವಲ್ಪ ಸಾಸಿವೆ ಮತ್ತು ಇಂಗು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಮಿಕ್ಸ್ ಮಾಡಿದ್ದೀನಿ. ಇದು ರುಚಿ ಕೊಡುತ್ತೆ, ಮತ್ತು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೊಡ್ತಾ ಇರುವಾಗ ನಟ್ಸು ಆ ಥರದ್ದು ಏನೂ ತಿನ್ನಲ್ವಲ್ಲ, ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.